ಅಂತರ್ಪಟ ಅಧ್ಯಾಯ 53 ಅವನ ಆ ಅನಿರೀಕ್ಷಿತ ನಿವೇದನೆಯಿಂದ ನಾನು ತಟಸ್ಥಳಾಗಿದ್ದೆ. ಯಾವುದೋ ಆಗಬಾರದೆಂದುಕೊಂಡಿದ್ದನೋ ಅದೇ ಆಗಿತ್ತು. ಶ್ರೀವತ್ಸನಿಗೆ ನನ್ನ ಮೇಲೆ ಪ್ರೀತಿಯಾಗಿದೆ. ಸೂಕ್ಷ್ಮ ಪರಿಸ್ಥಿತಿ ನನ್ನದು. ಈಗ ನನ್ನ ಮಾತಿನಿಂದ ಅವನ ಮನಸ್ಸಿಗೆ ನೋವಾಗದಂತೆ ನಿಗಾವಹಿಸಬೇಕಿತ್ತು. ಮುಗುಳು ನಗುತ್ತಲೇ ಅವನು ಹಿಡಿದಿದ್ದ ಉಂಗುರವನ್ನು ತೆಗೆದುಕೊಂಡೆ. ಖುಷಿಯಾಗಿ ಬಿಟ್ಟನವ. ಅಂದ್ರೆ ಪ್ರಜ್ಞಾ, ನೀವು ನನ್ನ ಪ್ರಪೋಸಲ್ ಒಪ್ಕೊಂಡಿದ್ದೀರಾ? ಉದ್ವೇಗದಿಂದ ಕೇಳಿದವನ ಕಣ್ಣುಗಳು ಖುಷಿಯಿಂದ ಮಿನುಗುತ್ತಿದ್ದವು. ನಿಮ್ಮ ಪ್ರತಿಯೊಂದು ಮಾತನ್ನೂ ನಾನು ಒಪ್ಪಿಕೊಳ್ಳುತ್ತೇನೆ ಶ್ರೀ. ಆದ್ರೆ ನಾನು ನಿಮ್ಮವಳಾಗಲಾರೆ. ನನ್ನ ಬದುಕಿನಲ್ಲಿ ನಿಮಗೆ ವಿಶೇಷ ಸ್ಥಾನವಿದೆ. ನಾನು ಕಂಡಿರುವ ಒಳ್ಳೆಯ ವ್ಯಕ್ತಿ ನೀವು. ನಿಮ್ಮ ಗುಣ ನನಗೆ ಬಹಳವೇ ಮೆಚ್ಚುಗೆಯಾಗಿದೆ. ಆದರೆ ನಿಮಗೆ ನನ್ನ ಹೃದಯದಲ್ಲಿ ಸ್ಥಾನ ಕೊಡಲಾರೆ. ನನ್ನ ಬದುಕಿನಲ್ಲಿ ನಡೆದ ಕೆಲವು ಕಹಿ ಘಟನೆಗಳಿಂದ ನನಗೆ ಪ್ರೀತಿ ಮದುವೆಯ ಬಗ್ಗೆ ಯೋಚಿಸುವುದಕ್ಕೂ ಇಷ್ಟವಿಲ್ಲ ಎಂದೆ. ನಿಮ್ಮ ಕಹಿ ನೆನಪುಗಳನ್ನು ಮರೆಸುವ ಶಕ್ತಿ ನನ್ನ ಪ್ರೀತಿಗಿದೆ ಪ್ರಜ್ಞಾ ಎಂದ. ಇದೇ ಕೆಲಸವನ್ನು ಒಳ್ಳೆಯ ಸ್ನೇಹಿತನಾಗಿದ್ದುಕೊಂಡೇ ಮಾಡಬಹುದಲ್ಲ ಶ್ರೀ? ನನ್ನ ಪ್ರಶ್ನೆಯಿಂದ ತಬ್ಬಿಬ್ಬಾಗಿದ್ದನವ. ಆದರೆ ನಾನು ನಿಮ್ಮನ್ನು ಬಯಸಿದ್ದು ನನ್ನ ಜೀವನ ಸಂಗಾತಿಯಾಗಿ. ಕ್ರಮೇಣ ಅವನ ಮಾತಿನಲ್ಲಿ ಬೇಸರವಿಣುಕಿತ್ತು. ಆದರೆ ನನ್ನ ಹೃದಯದಲ್ಲಿ ರಾಮ್ಗೆ ಬಿಟ್ಟರೆ ಬೇರಾರಿಗೂ ಜಾಗವಿಲ್ಲವೆಂದು ಹೇಳಲಾರೆನಲ್ಲ. ನಾನು ನಿಮ್ಮನ್ನು ಕಂಡಿದ್ದು ಒಬ್ಬ ಒಳ್ಳೆಯ ಸ್ನೇಹಿತನಾಗಿ, ನನ್ನ ಹಿತೈಷಿಯಾಗಿ. ನನ್ನ ಮಾತಿನಿಂದ ನಿಮಗೆ ನೋವಾಗುತ್ತಿದೆ ಎಂದು ಗೊತ್ತಿದೆ ಶ್ರೀ. ಆದರೆ ಕ್ಷಮಿಸಿ. ಹೇಗೆ ಭಾವನೆಗಳನ್ನು ಬಲವಂತವಾಗಿ ಬಂಧಿಸಲು ಸಾಧ್ಯವಿಲ್ಲವೋ ಹಾಗೆ ಇಲ್ಲದ ಭಾವನೆಗಳನ್ನು ಬಲವಂತವಾಗಿ ಬರಿಸಿಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ? ತಣ್ಣಗೆ ಹೇಳಿದ್ದೆ. ನನ್ನ ಮಾತಿನಲ್ಲಿ ಸತ್ಯವಿದ್ದರೂ ಅದನ್ನು ಒಪ್ಪಿಕೊಳ್ಳಲಾಗದೆ ಒದ್ದಾಡುತ್ತಿದ್ದ. ಅವನ ಕಣ್ಣಲ್ಲಿ ನಿಜವಾದ ಪ್ರೀತಿ ಕಂಡರೂ ನಾನದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿರಲಿಲ್ಲ. ಪ್ಲೀಸ್, ಇನ್ನೊಂದು ಸಲ ಯೋಚನೆ ಮಾಡಿ ಪ್ರಜ್ಞಾ. ಇದೇ ನಿಮ್ಮ ಕೊನೆ ಮಾತಾ ಎಂದವ ಪರೋಕ್ಷವಾಗಿ ವಿನಂತಿ ಇಟ್ಟಿದ್ದ. ಇದು ಕೊನೆ ಮಾತಲ್ಲ ಶ್ರೀ, ನನ್ನ ಜೀವನದುದ್ದದ ನಿರ್ಧಾರ, ದೃಢವಾಗಿ ಹೇಳಿದೆ. ಆದ್ರೆ ಪ್ರಜ್ಞಾ, ನನಗೇನು ಕಡಿಮೆಯಾಗಿದೆ? ನಾನು ನಿಮಗೆ ಸರಿಯಾದ ಜೋಡಿ ಅಲ್ವಾ? ನನ್ನನ್ನು ಹೇಗಾದರೂ ಒಪ್ಪಿಸಬೇಕೆಂಬ ಇರಾದೆ ಅವನದ್ದು. ಕೊರತೆ ನಿಮ್ಮಲ್ಲಿಲ್ಲ ಶ್ರೀ, ನನ್ನಲ್ಲಿದೆ. ಯಾರ ಪ್ರೀತಿಯನ್ನೂ ಒಪ್ಪಿಕೊಳ್ಳುವ ಮನಸ್ಥಿತಿ ನನ್ನಲ್ಲಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಕಡೆಯವರೆಗೂ ಒಳ್ಳೆಯ ಸ್ನೇಹಿತೆಯಾಗಿ ನಿಮ್ಮೊಂದಿಗಿರುವೆ. ಈ ಉಂಗುರವನ್ನು ನಾನೇ ಇಟ್ಟುಕೊಳ್ಳುತ್ತೇನೆ, ನಮ್ಮಿಬ್ಬರ ಸ್ನೇಹದ ಸಂಕೇತವಾಗಿ. ನೀವು ನನ್ನನ್ನು ಸ್ನೇಹಿತೆಯಾಗಿ ಸ್ವೀಕರಿಸಿದರೆ ಮಾತ್ರ. ಇಲ್ಲವಾದರೆ ಈ ಉಂಗುರವನ್ನು ಇಟ್ಟುಕೊಳ್ಳಲಾರೆ ಎಂದೆ. ಕಣ್ಮುಚ್ಚಿ ಯೋಚಿಸಿದವನಿಗೆ ಉಳಿದ ಮಾರ್ಗಗಳು ಮುಚ್ಚಿಹೋಗಿದ್ದವು. ಗಟ್ಟಿ ಮನಸ್ಸು ಮಾಡಿದವನಂತೆ, ಸರಿ ಪ್ರಜ್ಞಾನ್, ನಿಮ್ಮ ಜೀವನ ಸಂಗಾತಿಯಾಗುವ ಭಾಗ್ಯ ಸಿಗುವುದಿಲ್ಲವಾದರೆ ಒಬ್ಬ ಒಳ್ಳೆಯ ಗೆಳೆಯನಾಗಿ ಇರುವೆ. ಈ ಉಂಗುರ ನಿಮ್ಮ ಬಳಿಯೇ ಇರಲಿ. ಬೇಸರವಂತೂ ಖಂಡಿತ ಇದೆ. ಒಂದು ನೆನಪಿಡಿ, ನಿಮ್ಮ ಮನಸ್ಸು ಬದಲಾದರೆ ಮತ್ತೆ ನನ್ನ ಬಳಿ ಬರಬಹುದು. ನಾನು ಯಾವಾಗಲೂ ನಿಮಗೋಸ್ಕರ ಕಾಯುತ್ತಿರುತ್ತೇನೆ ಎಂದು ಉಂಗುರವನ್ನು ನನ್ನ ಬೆರಳಿಗೆ ತೊಡಿಸಿದ. ನನ್ನ ಮುಖದಲ್ಲಿ ನಗು ಅರಳಿತು. ಅವನಿಗೆ ಅರ್ಥ ಮಾಡಿಸುವುದರಲ್ಲಿ ಯಶಸ್ವಿಯಾದ ಸಮಾಧಾನದ ನಗು. ನಾಳೆಯೇ ಹೋಗಬೇಕೆಂದುಕೊಂಡಿದ್ದೀರಾ? 2 ದಿನ ಇಲ್ಲಿಯೇ ಇರಬಹುದಿತ್ತು ಎಂದ. ಇಲ್ಲ ಶ್ರೀ, ನಾನು ಸದ್ಯಕ್ಕೆ ನನ್ನ ಫ್ರೆಂಡ್ ಮನೆಯಲ್ಲಿರುವುದು. ಈಗ ಅವಳು ಅಲ್ಲಿ ಒಬ್ಬಳೇ ಇದ್ದಾಳೆ. ನಾನು ನಾಳೆಯೇ ಹೋಗಬೇಕು ಎಂದೆ. ಸರಿ, ಒಂದು ಸ್ನೇಹಪೂರ್ವಕ ಅಬ್ಬಿಗೆಯಾದರೂ ಸಿಗಬಹುದಾ ಎಂದವನ ಮುಖದಲ್ಲಿ ನಸುನಗೆ ಮೂಡಿತ್ತು. ಯಾಕಿಲ್ಲ ಎಂದ ಅವನನ್ನು ಹಗುರಾಗಿ ಅಪ್ಪಿದೆ. ಅಲ್ಲಿ ಸ್ನೇಹವನ್ನು ಬಿಟ್ಟರೆ ಮತ್ತಾವುದೇ ಕಲ್ಮಶಭಾವವಿರಲಿಲ್ಲ. ಸರಿ ಶ್ರೀ, ನನಗೆ ಸುಸ್ತಾಗಿದೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಎಂದು ಕಿರುನಗೆ ಬೀರಿ ಅಲ್ಲಿಂದ ಸರಿದು ಬಂದಿದ್ದೆ. ಮನಸ್ಸು ತಿಳಿಯಾಗಿತ್ತು. ಈ ಸೀರೆ ಒಡವೆಗಳು ಭಾರವೆನಿಸಿತು. ಅದನ್ನು ತೆಗೆಯೋಣವೆಂದುಕೊಂಡು ಕನ್ನಡಿಯ ಮುಂದೆ ನಿಂತವಳು. ನೆಕ್ಲೆಸ್ ಕಳಚುವಾಗ ಅದು ನನ್ನ ಹಿಂದೆ ಬ್ಲೌಸ್ಗೆ ಸಿಲುಕಿಕೊಂಡಿತು. ತೆಗೆಯಲಾಗದೆ ಹರಸಾಹಸ ಪಡುವಾಗ ಹಿಂದಿನಿಂದ ಯಾರೋ ನನ್ನ ನೆಕ್ಲೆಸ್ ಸಲೀಸಾಗಿ ತೆಗೆದಿದ್ರು. ಆಶ್ಚರ್ಯದಿಂದ ಕತ್ತಿತ್ತಿ ನೋಡಿದಾಗ ಕನ್ನಡಿಯಲ್ಲಿ ಕಂಡಿದ್ದು ವಿಭೋದ್. ತಟ್ಟಲೆ ಅವನತ್ತ ತಿರುಗಿದೆ. ಅವನ ಮುಖದಲ್ಲಿ ಕಂಡೂ ಕಾಣದ ಸುಂದರ ನಗು. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಕಣ್ಣನ್ನು ಕಾಸಗಲ ಮಾಡಿ ಕೇಳಿದ್ದೆ. ಒಡವೆ ಬೆಚ್ಚಲು ಆಗದೆ ಒದ್ದಾಡ್ತಿದ್ಯಲ್ಲ, ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ, ಸಹಜವಾಗಿ ಹೇಳಿದ. ನಿಮ್ಮನ್ಯಾರ್ ಕರ್ದದ್ದು ಸಹಾಯ ಮಾಡಿ ಅಂತ? ಒಂದ್ ಹುಡ್ಗಿ ರೂಮಿಗೆ ಪರ್ಮಿಷನ್ ಇಲ್ದೆ ಬಂದಿದ್ದೀರಾ, ಹೋಗಿ ಇಲ್ಲಿಂದ. ನನ್ನ ದನಿ ಏರಿತ್ತು. ಓ, ನೀನಾದ್ರೆ ನನ್ ರೂಮಿಗೆ ಮಧ್ಯರಾತ್ರಿ ಪರ್ಮಿಷನ್ ಇಲ್ದೆ ಬರ್ಬೋದು, ನಾನ್ ಬಂದ್ರೆ ತಪ್ಪಾ? ಕೈ ಕಟ್ಟಿ ಹುಬ್ಬೇರಿಸಿದ. ಹಾಗಂತ ನೀವು ಗೂಳಿಯ ಹಾಗೆ ನುಗ್ಬಿಡೋದಾ? ಮೊದ್ಲು ಹೋಗಿ, ಇಲ್ಲಾಂದ್ರೆ ಅಷ್ಟೇ. ನನ್ನ ನೀಳಬೆರಳು ಚಾಚಿ ಅವನನ್ನು ಹೆದರಿಸುವ ವ್ಯರ್ಥ ಪ್ರಯತ್ನ ನನ್ನದು. ಮರುಮಾತುನಾಡದೆ ನಸುನಗುತ್ತಾ ನನ್ನತ್ತಲೇ ಹೆಜ್ಜೆ ಹಾಕತೊಡಗಿದ. ಹಿಂದೆ ಕನ್ನಡಿ, ಮುಂದೆ ಅವನು. ಅವನು ನನ್ನನ್ನು ಸಮೀಪಿಸುತ್ತಿದ್ದಂತೆ ಹೃದಯ ಬಡಿತ ಒಮ್ಮೆಲೆ ಏರಿ ಇಳಿದಿತ್ತು. ಅವನ ಬಿಸಿಯುಸಿರು ನನ್ನ ಕೊರಳು ಸೋಕಿದಾಗ ರೋಮಾಂಚಿತಳಾಗಿ ಕಣ್ಮುಚ್ಚಿದೆ. ಈ ಸೀರೆಯಲ್ಲಿ ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಅವನು ನನ್ನ ಕಿವಿಯಲ್ಲಿ ಉಸುರಿದಾಗ ಬೆಚ್ಚಿ ಕಣ್ತೆರೆದೆ.
ಮಾತಲ್ಲೇ ಕಹಿ ಎರಚುತ್ತಿದ್ದವನ ಬಾಯಲ್ಲಿಂದು ಜೇನಲ್ಲಿ ಅದ್ದಿದಂತಹ ಸವಿನುಡಿಗಳು. ಆಶ್ಚರ್ಯವಾಗದೆ ಅವನ ಕಂದು ಕಂಗಳನ್ನೇ ಬೆರಗಿನಿಂದ ನೋಡತೊಡಗಿದೆ. ಅಷ್ಟೆಲ್ಲ ನೋಡ್ಬೇಡ, ನಿನ್ನ ಕಣ್ಣೋಟದಲ್ಲಿ ಕರಗಿ ಹೋಗ್ತೇನೆ ಎಂದ. ಇವನಿಗೆ ಖಂಡಿತ ಏನೋ ಆಗಿದೆ. ನಾನ್ ನೋಡ್ತಿರೋದು 6 ಅಡಿ ಡೈನೋಸರ್ ತಾನೆ, ಅಥವಾ ಅವನ ರೂಪದಲ್ಲಿ ಬೇರೆ ಯಾರಾದ್ರೂ ಬಂದಿರುವರಾ? ಬೆಳಗ್ಗೆಯಿಂದ ಸುಂದರವಾಗಿ ಕಾಣಿಸದವಳು ಈಗ ಕಂಡೆನಾ? ನಾಲಿಗೆ ಅಂಚಲ್ಲಿದ್ದ ಮಾತುಗಳು ಬಂದೇ ಬಿಟ್ಟವು. ನನ್ನನ್ನು ಕನ್ನಡಿಯತ್ತ ತಿರುಗಿಸಿ ನಿಲ್ಲಿಸಿದವನು, ನೋಡು, ನೀನು ಯಾವಾಗಲೂ ಸುಂದರಿಯೇ, ಸ್ನಿಗ್ಧ ಸೌಂದರ್ಯ ಎಂದ. ಆ ಸಮಯ ನಾನವನನ್ನು ಆಚೆ ದೂಡಬೇಕಿತ್ತು, ಆದ್ರೆ ಯಾಕೆ ಸುಮ್ಮನಿದ್ದೆಮೋ ನಾನರಿಯೆ. ಮೆಲ್ಲಗೆ ಹಿಂದಿನಿಂದ ನನ್ನ ನಡು ಬಳಸಿ ತಬ್ಬಿದವನು ಹೆಗಲ ಮೇಲೆ ಗಲ್ಲವಿರಿಸಿದ್ದ. ನಾನು ಮಂತ್ರಮುಗ್ಧಳಾದವಳಂಗೆ ಪ್ರತಿರೋಧಿಸದೆ ನಿಂತುಬಿಟ್ಟಿಂದೆ. ನಾನು ಬಂದ ಕೆಲಸವನ್ನು ಶುರು ಮಾಡ್ಲಾ, ಒಡವೆ ತೆಗೆಯುವುದು ಎಂದವನು ನೇರ ಕೈ ಹಾಕಿದ್ದು ನನ್ನ ನಡುವಿಗೆ. ಕ್ಷಣ ಸ್ತಂಭೀಭೂತಳಾದೆ. ವೇಗ ಹೆಚ್ಚಿದ ಹೃದಯ ಬಡಿತ, ಮಿತಿ ತಪ್ಪಿದ ಉಸಿರಿನ ಏರಿಳಿತ. ಸೊಂಟದ ಡಾಬಿನ ಕೊಂಡಿ ಕಳಚಿ ಅದನ್ನು ಬಿಚ್ಚಿದ್ದ. ನನ್ನ ಕೊರಳನ್ನಲಂಕರಿಸಿದ್ದ ಕಂಠಹಾರವನ್ನು ಅಷ್ಟೇ ನಾಜೂಕಾಗಿ ತೆಗೆದಿದ್ದ. ನೆತ್ತಿಯಿಂದ ಇಳಿದು ಕೂದಲ ಮಧ್ಯೆ ನುಸುಳಿ ಸಿಂಧೂರ ಸ್ಥಾನದಲ್ಲಿ ಕುಳಿತಿದ್ದ ಬೈತಲೆಯನ್ನು ಸಲೀಸಾಗಿ ಕಳಚಿದ. ಕಿವಿಯೋಲೆಗಳು ಅವನ ಕೈ ಸೇರಿದ್ದವು. ನನ್ನ ಬಳೆಗಳನ್ನು ಕೈಯಿಂದ ಜಾರಿಸಿದ್ದ. ಅವನ ಪ್ರತೀಚರ್ಯೆಯನ್ನು ಮೂಕ ಪ್ರೇಕ್ಷಕಿಯಂತೆ ನೋಡುತ್ತುಳಿದುಬಿಟ್ಟೆ. ನನ್ನ ಮುಂಗುರಳನ್ನು ಹಿಂದೆ ಸರಿಸಿ, ನಿನ್ನ ಮೂಗುತಿ ಮಾತ್ರ ಯಾವುದೇ ಕಾರಣಕ್ಕೂ ತೆಗೆಯಕೂಡದು ಎಂದು ಕಿರುನಗೆ ಬೀರಿದ್ದ. ನಾನ್ ಯಾಕೆ ಸುಮ್ಮನಿದ್ದೇನೆ? ಮಾತು ಮರೆತಿದ್ದೇನಾ? ಮೌನವೇ ಹಿತವೆನಿಸಿತೇ? ನಾನರಿಯೆ. ಅವನ ಆ ಮಾಯಾವಿ ನಗುವಿಗೆ ಪರವಶಳಾಗಿದ್ದವಳನ್ನು ತನ್ನತ್ತ ಸೆಳೆದುಕೊಂಡು, ನನಗೆ ಬೇರೆಯವರ ಸಾಲ ಇಟ್ಕೊಂಡು ಅಭ್ಯಾಸ ಇಲ್ಲ, ವಾಪಸ್ ಕೊಟ್ಬಿಡುವೆ ಎಂದವನು ನನ್ನ ಹಣೆಗೆ ಚುಂಬಿಸಿದ. ಅವನ ತುಟು ನನ್ನ ಹಣೆಯನ್ನು ಸ್ಪರ್ಶಿಸುತ್ತಿದ್ದಂತೆ ಮಿಂಚಿನ ಸಂಚಾರವಾದಂತಾಗಿ ವಾಸ್ತವಕ್ಕೆ ಮರಳಿದ್ದೆ. ತಕ್ಷಣ ಅವನನ್ನು ಹಿಂದೆ ದೂಡಿದೆ. ಛೀ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ನುಗ್ಗಿರುವುದೂ ಅಲ್ಲದೆ ನಿಮ್ಗೆ ಇಷ್ಟ ಬಂದ ಹಾಗೆ ನನ್ನ ಮೈ ಮುಟ್ತಾ ಇದ್ದೀರಾ. ನಾಚಿಕೆ ಆಗಲ್ವಾ ನಿಮ್ಗೆ? ನನ್ನ ಮಾತಲ್ಲಿ ಉದ್ವೇಗವಿತ್ತೋ, ಕೋಪವಿತ್ತೋ, ಗಾಬ್ರಿಯಿತ್ತೋ ತಿಳಿಯದಾದೆ. ಅವನ ಮುಖದಲ್ಲಿ ಮಂದಹಾಸವೇ ಮರೆಯಾಗುತ್ತಿಲ್ಲವೇ? ಇದೇನ್ ಕಾಣ್ತಿದ್ದೇನೆ ನಾನು? ಇವನಿಗೆ ಕೋಪವೇ ಬರುತ್ತಿಲ್ಲವೇಕೆ? ಇದೆಲ್ಲ ಕನಸಾ ಅಥ್ವಾ ನಿಜಲಾ? ಅಲ್ಲ, ನಾನು ಬಂದು ನಿನ್ನ ಒಡವೆಗಳನ್ನು ಕಳಚಿ ನಿನ್ನ ಹಣೆಗೆ ಮುತ್ತಿಡುವವರೆಗೂ ಮೈಮರೆತು ನಿಂತಿದ್ದೆ. ಈಗೇನಾಯ್ತು ಎಂದ. ಹೌದು, ಹುಡ್ಗಿರು 2 ನಿಮಿಷ ಮೈಮರೆತ್ರು ನೀವ್ ಹುಡುಗರು ಏನ್ ಬೇಕಾದ್ರೂ ಮಾಡ್ಬಿಡ್ತೀರಾ ಅಲ್ವಾ? ಛೀ, ಅಸಹ್ಯವಾಗೆಲ್ಲ ಮುಟ್ಟೋದು ಎಂದು ಸಿಡುಕಿದೆ. ಈಗ್ಲಾದ್ರೂ ಅವನಿಗೆ ಸಿಟ್ಟು ಬರುವುದೆಂದೆಣಿಸಿದ್ದೆ. ಆದ್ರೆ ಇಲ್ಲ, ತನ್ನ ಕೋಪವನ್ನೆಲ್ಲ ಗಿರವಿ ಅಂಗಡಿಯಲ್ಲಿ ಅಡವಿಟ್ಟು ಬಂದವನಂತೆ ಆಡುತ್ತಿದ್ದಾನೆ. ಏನೋ, ನನ್ನ ಸ್ಪರ್ಶ ಅಸಹ್ಯವೆನಿಸಿತಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಎಂದು ಕೈಕಟ್ಟಿ ನಿಂತ. ನನ್ನ ತಡವರಿಕೆಯೇ ಅವನಿಗುತ್ತರ. ಪ್ರಾಮಾಣಿಕವಾಗಿ ಅವನ ಸ್ಪರ್ಶ ನನಗೆ ಅಸಹ್ಯವೆನಿಸಿರಲಿಲ್ಲ. ಆದ್ರೆ ಅವನ ಈ ಬದಲಾವಣೆಯ ಅರ್ಥ? ನೋಡಿ, ಇದು ತುಂಬಾ ಅತಿಯಾಯ್ತು. ಇನ್ನೊಂದು ಕ್ಷಣನೂ ನೀವಿಲ್ಲಿರಬಾರ್ದು ಎಂದು ಕೂಡಲೇ ಅವನನ್ನು ಆಚೆ ದಬ್ಬಿ ಬಾಗಿಲು ಹಾಕಿದೆ. ನನಗೆ ಎಲ್ಲವೂ ಅಯೋಮಯವೆನಿಸತೊಡಗಿತು. ಏನಾಗಿದೆ ಇವನಿಗೆ? ಯಾಕೆ ಹೀಗಾಡ್ತಾ ಇದ್ದಾನೆ? ಮಾತ್ರೆ ಪ್ರಭಾವವಿರಬಹುದಾ? ಆ ದೀಪಕ್ ಅದ್ಯಾವು ಮಾತ್ರೆ ಕೊಟ್ಟರೋ? ಮಾಜಿ ಗರ್ಲ್ಫ್ರೆಂಡ್ ಮೋಡಿ ಮೆಂಟಲ್ ಆಗಿದ್ದಾನೆ. ಕಾರಣವಿಲ್ಲದೆ ಅವನ ಸ್ಪರ್ಶವನ್ನು ನೆನೆದು ಪುಳಕಿತಗೊಂಡಿತು ಮನ. ಅವಳು ನನ್ನನ್ನು ಆಚೆ ದೂಡಿದಾಗ ನಗುತ್ತಲೇ ನನ್ನ ಕೋಣೆಯನ್ನು ಸೇರಿದ್ದೆ. ಅವಳ ಮೇಲೆ ಪ್ರೀತಿಯಷ್ಟೇ ಮೂಡಿದ್ದ ಹೃದಯದಲ್ಲಿ ಅವಳು ಶ್ರೀ ಜೊತೆ ಮಾತನಾಡಿದ್ದನ್ನು ಕೇಳಿಸಿಕೊಂಡ ಕ್ಷಣದಿಂದ ಗೌರವವೂ ಮನೆಮಾಡಿತು. ಅವನ ಮನಸ್ಸಿಗೆ ನೋವಾಗದಂತೆ ಅದೆಷ್ಟು ನಾಜೂಕಾಗಿ ಪರಿಸ್ಥಿತಿಯನ್ನು ನಿಭಾಯಿಸಿಬಿಟ್ಟಳವಳು. ಆದರೂ ಅವನು ಪ್ರೇಮ ನಿವೇದನೆ ಮಾಡಿದಾಗ ನನ್ನ ಜೀವವೇ ಬಾಯಿಗೆ ಬಂದಂತಾಗಿತ್ತು. ಅವಳು ಒಪ್ಪಿಕೊಂಡಿದ್ದರೆ ಈಗಷ್ಟೇ ಗಟ್ಟಿಯಾಗಿಸಿದ ನನ್ನ ಹೃದಯ ಮತ್ತೆ ಒಡೆದು ಹೋಗುತ್ತಿತ್ತು. ಹೊಸದಾಗಿ ಅರಳಿದ ಪ್ರೇಮ ಗುಲಾಬಿ ಕಂಪು ಸೂಸುವ ಮೊದಲೇ ಬಾಡಿ ಹೋಗುತ್ತಿತ್ತು. ನಿನಗೋಸ್ಕರ ಸ್ವಾರ್ಥಿಯಾದರೂ ಸರಿಯೇ ಪ್ರಜ್ಞಾ. ನಾನು ನಿನ್ನನ್ನು ಯಾರಿಗೂ ಬಿಟ್ಟುಕೊಡಲಾರೆ, ನಿನ್ನ ಮಾಜಿ ಪ್ರೇಮಿ ರಾಮ್ಗೂ ಸಹ. ಆದರೆ ಎಲ್ಲಿದ್ದಾನವನು? ಮತ್ತೆ ಬಂದು ನನ್ನ ಪ್ರೀತಿಯನ್ನು ಕಸಿದುಕೊಂಡರೆ ನಾನು ಸಂಪೂರ್ಣವಾಗಿ ಕುಸಿದು ಹೋಗುತ್ತೇನೆ. ನನ್ನ ಹೃದಯ ಮತ್ತೆ ನೋವುಣ್ಣಲು ತಯಾರಿಲ್ಲ. ಅವಳ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇರುವುದಂತೂ ಸತ್ಯ. ಆದರೆ ಯಾವುದೋ ಬಲವಾದ ಕಾರಣ ಆ ಪ್ರೀತಿಯನ್ನು ಹೊರಬರಲು ಬಿಡುತ್ತಿಲ್ಲ. ಆ ಕಾರಣವಾದರೂ ಏನಿರಬಹುದು? ಅಷ್ಟಿಲ್ಲದವಳು ನನ್ನನ್ನು ತಬ್ಬಿ ಸಮಾಧಾನಿಸುತ್ತಿರಲಿಲ್ಲ, ಮುತ್ತಿಟ್ಟು ಸಾಂತ್ವನ ತುಂಬುತ್ತಿರಲಿಲ್ಲ, ಪ್ರೀತಿಯಿಂದ ಕೈತುತ್ತಿಡುತ್ತಿರಲಿಲ್ಲ. ನನ್ನ ಪ್ರೀತಿಯನ್ನು ಹೇಳಿಬಿಡೋಣವೆಂದರೆ ನನ್ನ ಮೇಲೆ ಹಸಿ ಕೋಪ ಅವಳಿಗೆ. ಮೊದಲು ಅವಳ ವೃತ್ತಾಂತವನ್ನು ತಿಳಿದುಕೊಳ್ಳಬೇಕು. ಅವಳ ಜೀವನದಲ್ಲಿ ಏನು ನಡೆದಿದೆ ಎಂದು ಅರಿತುಕೊಳ್ಳಬೇಕು. ಸರ್, ಒಳಗಡೆ ಬರಬಹುದಾ? ಸಿರಿಯ ಧ್ವನಿಗೆ ಎಚ್ಚೆತ್ತೆ. ಅಯ್ಯೋ ಸಿರಿ, ಇದು ಆಫೀಸ್ ಅಲ್ಲ, ಮೇ ಐ ಕಮಿನ್ ಸರ್ ಅಂತ ಕೇಳಿ ಒಳಗಡೆ ಬರೋಕೆ. ಬಾ, ಇದು ನಿಮ್ಮದೇ ಮನೆ
ಎಂದೆ. ನನ್ನ ಮಾತಿಗೆ ನಕ್ಕವಳು ಒಳಬಂದು, ಈಗ ಹೇಗಿದ್ದೀರಾ, ಜ್ವರ ಇಳೀತಾ ಎಂದಳು. ನನ್ನ ಹುಡುಗಿಯ ಕೈಯಿಂದ ಮಾತ್ರೆ ನುಂಗಿದ್ರೆ ಇಳಿಯದೇ ಇರುತ್ತಾ? ಐ ಆಮ್ ಫೈನ್, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಸಿರಿ ಎಂದೆ. ಸರ್, ನೀವು ನಮ್ಮ ಗೆಸ್ಟ್, ನಿಮ್ಮನ್ನ ಹುಷಾರಾಗಿ ನೋಡಿಕೊಳ್ಳಬೇಕಿರುವುದು ನಮ್ಮ ಜವಾಬ್ದಾರಿ ಅಲ್ವಾ? ನೀವು ಥ್ಯಾಂಕ್ಸ್ ಹೇಳಬೇಕು ಅನ್ನೋದೇ ಆದ್ರೆ ಪ್ರಜ್ಞಾಗೆ ಹೇಳಿ. ಎಷ್ಟು ಕೇರ್ ಮಾಡಿದಳು ಗೊತ್ತಾ? ತುಂಬ ಗಾಬರಿಯಾಗಿದ್ದಳು. ಅಷ್ಟೇ ಅಲ್ಲ, ಅತ್ತೇ ಬಿಟ್ಟಿದ್ದಳು ಎಂದಳು. ನಾನೇ ಕಣ್ಣಾರೆ ಕಂಡುಬಿಟ್ಟಿರುವೆನಲ್ಲ ಅವಳ ಕಾಳಜಿಯನ್ನು. ಅದನ್ನು ನೋಡಿಯೇ ಅಲ್ಲವೇ ನನ್ನ ಹೃದಯ ಹಳ್ಳದಲ್ಲಿ ಬಿದ್ದಿದ್ದು. ಸರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅವಳೆಂದಾಗ ಎಚ್ಚೆತ್ತೆ. ಏನಿಲ್ಲ ಸಿರಿ, ನಿಂಗೆ ಅವಳ ಫ್ಯಾಮಿಲಿ ಬಗ್ಗೆ ಏನಾದರೂ ಗೊತ್ತಾ ಎಂದೆ. ಇಲ್ಲ ಸರ್, ಅಪ್ಪ ಅಮ್ಮ ಇಲ್ಲ, ಅನಾಥೆ ಅಂತ ಹೇಳಿದ್ಲು. ಮೈಸೂರಲ್ಲಿ ಅವರ ಅತ್ತೆ ಮಾವ ಇದ್ದಾರಂತೆ. ಅಷ್ಟೇ ನನಗೆ ಗೊತ್ತಿರುವುದು ಎಂದಳು. ನನಗೂ ಅಷ್ಟೇ ಗೊತ್ತಿರುವುದು. ಅವರ ಅಪ್ಪ ಅಮ್ಮ ಹೇಗೆ ಸತ್ರು ಅಂತ ಏನಾದರೂ ಹೇಳಿದ್ದಾಳಾ ಕೇಳಿದೆ. ಇಲ್ಲ ಸರ್, ನನಗೂ ಗೊತ್ತಿಲ್ಲ. ಓಕೆ, ನೀವು ರೆಸ್ಟ್ ಮಾಡಿ ಎಂದು ಹೊರನಡೆದಳು. ನನಗೆ ವಿಚಿತ್ರವೆನಿಸಿತ್ತು. ಇಷ್ಟು ರಹಸ್ಯವಿಡುವ ಅವಶ್ಯಕತೆ ಏನಿದೆ? ಸಿರಿಯ ಬಳಿಯೂ ಹೇಳಿಲ್ಲವಲ್ಲ. ಖಂಡಿತ ಏನೋ ಕಾರಣವಿದೆ. ಅದೇನು ಅಂತ ಮೊದಲು ಭೇದಿಸಬೇಕು. ಮುಂದುವರಿಯುವುದು.